ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜಯರಾಮ್. ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನಾಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿಃ. ವೀಕ್ಷಕರೆಲ್ಲರಿಗೂ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಶೋಭಕೃ ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರ್ತಕ್ಕಂಥದ್ದು. ನವಮಿ ತಿಥಿ, ಆರ್ದ್ರಾ ನಕ್ಷತ್ರ. ಈ ದಿವಸ ತುಂಬ ಚೆನ್ನಾಗಿದೆ ನೋಡಿ. ಸೋಮವಾರ, ನವಮಿ ತಿಥಿ, ಆರ್ದ್ರಾ ನಕ್ಷತ್ರ, ಶಿವಶಕ್ತಿಯರ ಆರಾಧನೆಗೆ ವಿಶಿಷ್ಟವಾದ ದಿನ ಆಗಿದೆ. ನವಮಿ ಸಂದರ್ಭದಲ್ಲಿ ಅಮ್ಮನವರು ಪ್ರಾರ್ಥನೆ ಮಾಡಬೇಕಂತೆ. ಅಷ್ಟಮ್ಯಾಂಚ ಚತುರ್ದಶ್ಯಾಂ ನವಮ್ಯಾಂ ಚೇಕಚೇತಸಃ ಶ್ರುಷ್ಯಂತಿ ಚೈವ ಯೇ ಭಕ್ತಿಯ ಮಮ ಮಾಹಾತ್ಮ್ಯಂ ಉತ್ತಮಂ ಅಂತ ಸಪ್ತಶತಿ ಮಾತು. ಹೀಗಾಗಿ ಈ ದಿವಸ ಅಮ್ಮನವರ ಸಪ್ತಶತಿ ಪಾರಾಯಣ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ. ಜೊತೆಗೆ ಆರ್ದ್ರಾ ನಕ್ಷತ್ರ ಸೋಮವಾರ, ಇದು ಈಶ್ವರನ ಕುರಿತಾಗಿರ್ತಕ್ಕಂಥದ್ದು. ಹೀಗಾಗಿ ಶಿವಶಕ್ತಿ ಅಂತ ಹೇಳಿದ್ದು. ಅಥವಾ ಸೌಂದರ್ಯ ಲಹರಿ ಪಾರಾಯಣ ತುಂಬ ಚೆನ್ನಾಗಿದೆ. ಒಂದೊಂದು ಸೌಂದರ್ಯ ಲಹರಿ ಅದು ಹಾಗೇ ಇದೆ, ಸೌಂದರ್ಯ ಘನಿಯಾಗಿದೆ. ಹೀಗಾಗಿ ಆ ಪಾರಾಯಣ ಮಾಡಿದ್ರೆ ದಾಂಪತ್ಯದಲ್ಲಿ ಸಾಮರಸ್ಯ ಬರ್ತದೆ. ಸಾಮಾನ್ಯವಾಗಿ ಈಗ ಬಹಳ ವಿಚ್ಛೇದನಗಳಾಗ್ತಾಯಿದೆ. ಮಾನಸಿಕವಾಗಿ ಖಿನ್ನತೆ ಬರ್ತಾ ಇದೆ. ಸಣ್ಣ ಪುಟ್ಟ ವಿಚಾರಗಳಿಗೂ ಕೋರ್ಟಿಗೆ ಹೋಗೋದಾಗಿದೆ. ಹೀಗಾಗಿ ಎಷ್ಟೋ ಮನೆಗಳಲ್ಲಿ ಪ್ರತಿ ದಿವಸ ಒಂದಲ್ಲ ಒಂದು ಮನೆಯಲ್ಲಿ ದಾಂಪತ್ಯದ ಕುರಿತಾದ ಸಮಸ್ಯೆಗಳು ಸಾಮರಸ್ಯವಿಲ್ಲದೆ ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ಅದು ಕಂಡು ಬರ್ತಾ ಇದೆ ನೋಡಿ. ಇದರ ನಿವಾರಣೆಗೆ ಹೃದಯ ಅಲ್ಲಿ ನಮಗೆ ಸಮಾನತೆ ಮೂಡಬೇಕು. ಮೊದಲು ನಾವು ನಮ್ಮ ಮನಸ್ಸಿನಲ್ಲಿ ಮೂಡಬೇಕು. ಇನ್ನೊಬ್ಬರ ಬಗ್ಗೆ ನಾವು ಬಹಳ ಬೇಗ ಹೇಳಿಬಿಡ್ತೀವಿ, ನಂದಲ್ಲ ತಪ್ಪು, ಅಲ್ಲಿದೆ ತಪ್ಪು ಅಂತ. ನಾವು ಪ್ರತಿಯೊಬ್ಬರು ಮಾಡೋದು ಇದನ್ನೇ. ನಮ್ಮ ಸಮಸ್ಯೆ ನಮಗೆ ಗೊತ್ತಾಗೋದೇ ಇಲ್ಲ. ಗೊತ್ತಾದರೆ ಜ್ಞಾನಿ ಆಗಿಬಿಡ್ತಾವೆ ನಾವು. ಹೀಗಾಗಿ ಗೊತ್ತಾಗಲ್ಲ ನಮಗೆ. ನಾವು ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತೀವಿ. ಅದನ್ನು ಮೊದಲು ಬಿಡಬೇಕು. ನಾನು ಏನು ತಿದ್ದುಕೊಳ್ಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಗಂಡಾಗಲಿ ಹೆಣ್ಣಾಗಲಿ ಖಂಡಿತ ಸಮಸ್ಯೆ ನಿವಾರಣೆ ಆಗುತ್ತೆ. ನಾನು ತಿದ್ದುಕೊಂಡ್ರೆ ಮತ್ತೆ ಇನ್ನೊಬ್ಬರು ತಿದ್ದುಕೊಳ್ತಾರೆ ನೋಡಿ. ಹೀಗಾಗಿ ನಾನು ಸರಿ ಹೋಗೋ ಪ್ರಯತ್ನಕ್ಕೆ ಅದಕ್ಕೆ ಸಾಧನ ಯಾವುದು? ಪರಮೇಶ್ವರ, ಈ ಎರಡು ಶಿವಶಕ್ತಿಯರ ಆರಾಧನೆ, ಸೌಂದರ್ಯ ಲಹರಿಯೇ ನೀವು ಪಾರಾಯಣ ಮಾಡೋದ್ರಿಂದ ನಾವು ಸರಿ ಹೋಗ್ತೀವಿ. ಮೊದಲು ನಾನು ಸರಿ ಹೋಗ್ತೀನಿ, ಆಮೇಲೆ ನನ್ನ ನೆಕ್ಸ್ಟ್ ಹಾಫ್ ಅದು ಸರಿ ಹೋಗುತ್ತೆ. ಹೀಗಾಗಿ ಸೌಂದರ್ಯ ಲಹರಿ ಶ್ರದ್ಧೆಯಿಂದ ಪಾರಾಯಣ ಮಾಡಿದ್ರೆ ಖಂಡಿತ ಮನಸ್ಸಿನ ಆವೃತ್ತಿಗಳು, ಮನಸ್ಸಿನ ಆಲೋಚನಾ ಶಕ್ತಿ ಅಂತೀವಲ್ಲ, ಅದು ಬದಲಾಗುತ್ತೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿ ಅದು ಖಂಡಿತ ನಿಮ್ಮ ಅನುಭವಕ್ಕೆ ಬರುತ್ತೆ. ಯಾರ್ಯಾರಿಗೆ ಇಂಥ ತೊಂದರೆ ಇದೆಯೋ ಅವರೆಲ್ಲ ಈ ದಿವಸ ಈ ಸೌಂದರ್ಯ ಲಹರಿಯನ್ನು ಹೇಳ್ಕೊಳ್ಳಿ. ಅದು ನಿಮ್ಮಲ್ಲಿ ಖಂಡಿತ ಬದಲಾವಣೆ ಮಾಡುತ್ತೆ. ಆ ಶ್ರದ್ಧೆಯಿಂದಲೇ ಮಾಡಿ. ನಮ್ಮಲ್ಲಿ ಯಾವುದಕ್ಕೊಂದು ಶ್ರದ್ಧೆ ಇರಬೇಕು. ನಮಗೆ ಗೌರವ ಇರಬೇಕು. ಅದರಲ್ಲಿ ಗೌರವ ಇದ್ದಾಗ ಅದರಿಂದ ಫಲ ತನಗೆ ತಾನೇ ಬರ್ತದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.